ಸವದತ್ತಿ ಯಲ್ಲಮ್ಮ ತಾಯಿಯ ಪವಿತ್ರ ಹೊಂಡಗಳ ರಹಸ್ಯ ಗೊತ್ತಾ? ಈ ಹೊಂಡದಲ್ಲಿ ಸ್ನಾನ ಮಾಡಿದ್ರೆ ಜೀವನವೇ ಬದಲಾಗುತ್ತೆ ಅನ್ನೋ ನಂಬಿಕೆಯಿದೆ. ಬನ್ನಿ ಯಲ್ಲಮ್ಮ ತಾಯಿಯ ಮಹಿಮೆ ತಿಳಿಯೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡೋದನ್ನ ಮರೆಯಬೇಡಿ. ರೇಣುಕಾದೇವಿಯ ಜನ್ಮ ಮತ್ತು ವಿವಾಹ ಪೌರಾಣಿಕ ಕಥೆಗಳ ಪ್ರಕಾರ ರೇಣುಕಾದೇವಿ ಮಹರ್ಷಿ ಜಮದಗ್ನಿ ಅವರ ಪತ್ನಿ ಮತ್ತು ಪರಶುರಾಮನ ತಾಯಿ. ಅವರು ಅತ್ಯಂತ ಪವಿತ್ರ, ಪತಿವ್ರತೆ ಮತ್ತು ತಪಸ್ವಿನಿ. ಪ್ರತಿದಿನವೂ ನದಿಗೆ ಹೋಗಿ ಮಣ್ಣು ಅಥವಾ ಮಣ್ಣಿನ ಕಳಶವಿಲ್ಲದೆ ತನ್ನ ಪತಿವ್ರತ ಶಕ್ತಿಯಿಂದಲೇ ನೀರನ್ನು ತರಬಲ್ಲಷ್ಟು ಮಹಾತಪಸ್ಸು ಅವಳಿಗಿತ್ತು. ಒಂದು ದಿನ ನದಿಗೆ ಹೋದಾಗ ಗಂಧರ್ವನೊಬ್ಬನನ್ನು ಕಂಡು ಮನಸ್ಸು ಕ್ಷಣಕಾಲ ಚಂಚಲವಾಯಿತು. ಆ ಕ್ಷಣದ ಮನಸ್ಸಿನ ವ್ಯತ್ಯಾಸದಿಂದ ಅವಳ ಪತಿವ್ರತ ಶಕ್ತಿ ಕಡಿಮೆಯಾಗಿ ನೀರನ್ನು ತರಲು ಸಾಧ್ಯವಾಗಲಿಲ್ಲ. ಖಾಲಿ ಹಸ್ತದಿಂದ ಆಶ್ರಮಕ್ಕೆ ಮರಳಿದಳು. ಜಮದಗ್ನಿಯ ಕೋಪ ಮತ್ತು ಪರಶುರಾಮನ ಪರೀಕ್ಷೆ ರೇಣುಕಾದೇವಿಯ ಮನಸ್ಸಿನ ಚಂಚಲತೆಯನ್ನು ತಪಸ್ಸಿನ ದೃಷ್ಟಿಯಿಂದ ತಿಳಿದ ಜಮದಗ್ನಿ ಕೋಪಗೊಂಡರು. ತಮ್ಮ ಪುತ್ರರಿಗೆ ನಿಮ್ಮ ತಾಯಿಯನ್ನು ಶಿರಚ್ಛೇದ ಮಾಡಿ ಎಂದು ಆದೇಶಿಸಿದರು. ಮೊದಲ 4 ಪುತ್ರರು ಆ ಮಾತನ್ನು ಪಾಲಿಸಲಿಲ್ಲ. ಆದರೆ ಪರಶುರಾಮನು ಪಿತೃವಾಕ್ಯ ಪಾಲನೆಗಾಗಿ ಆದೇಶವನ್ನು ಅನುಸರಿಸಿ ತಾಯಿಯ ಶಿರಚ್ಛೇದ ಮಾಡಿದರು. ಜಮದಗ್ನಿ ಸಂತುಷ್ಟನಾಗಿ ಪರಶುರಾಮನಿಗೆ ವರ ಕೇಳು ಎಂದರು. ಪರಶುರಾಮನು ಕೇಳಿದ ವರಗಳು: ತಾಯಿ ಮತ್ತೆ ಬದುಕಬೇಕು, ಸಹೋದರರು ಬದುಕಬೇಕು, ಈ ಘಟನೆ ಯಾರಿಗೂ ನೆನಪಿರಬಾರದು. ವಶಿಯ ವರದಿಂದ ರೇಣುಕಾದೇವಿ ಮತ್ತೆ ಜೀವ ಪಡೆದಳು. ಯಲ್ಲಮ್ಮ ಸ್ವರೂಪದ ಉದ್ಭವ. ಕೆಲವು ಜನಪ್ರಿಯ ಕಥೆಗಳ ಪ್ರಕಾರ ಶಿರಚ್ಛೇದದ ನಂತರ ರೇಣುಕಾದೇವಿಯ ತಲೆ ಮತ್ತು ದೇಹ ಬೇರೆ ಬೇರೆ ಸೇರಿಸಲ್ಪಟ್ಟವು. ಇದರಿಂದ ಅವಳು ಯಲ್ಲಮ್ಮ ಎಂಬ ವಿಭಿನ್ನ ಶಕ್ತಿಯ ರೂಪವಾಗಿ ಕಾಣಿಸಿಕೊಂಡಳು. ಜನರ ಕಷ್ಟ ನಿವಾರಣೆ, ದೀನರಿಗೆ ಆಶ್ರಯ, ಅಕ್ಕರೆಯ ತಾಯಿ ರೂಪದಲ್ಲಿ ಅವಳು ಪ್ರಸಿದ್ಧಳಾದಳು. ಗ್ರಾಮದೇವತೆ, ಶಕ್ತಿದೇವತೆ ಮತ್ತು ಜನಪದ ದೇವಿಯಾಗಿ ಯಲ್ಲಮ್ಮ ಆರಾಧನೆ ಪ್ರಾರಂಭವಾಯಿತು. ಯಲ್ಲಮ್ಮ ದೇವಿಯ ತ್ಯಾಗ ಮತ್ತು ಆಶೀರ್ವಾದ. ತಾಯಿ ರೇಣುಕಾ ಎಲ್ಲರನ್ನೂ ಸಮಾನವಾಗಿ ನೋಡುತ್ತಿದ್ದಳು. ಕಷ್ಟದಲ್ಲಿರುವವರನ್ನು ರಕ್ಷಿಸುವುದು, ದರಿದ್ರರಿಗೆ ಆಶ್ರಯ ನೀಡುವುದು ಮಹಿಳೆಯರ ರಕ್ಷಕಿ ಎಂಬ ನಂಬಿಕೆಯಿದೆ. ಅವಳು ತ್ಯಾಗದ ಸಂಕೇತ. ಅವಳ ಆಶೀರ್ವಾದದಿಂದ ದಾರಿದ್ರ್ಯ ನಿವಾರಣೆ, ರೋಗ ನಿವಾರಣೆ, ಕುಟುಂಬ ಸುಖ, ಮಕ್ಕಳ ಕಾಪಾಡು ಎಂದು ಭಕ್ತರು ನಂಬುತ್ತಾರೆ. ಭಂಡಾರದ ಹರಿಶಿನ ಮಹತ್ವ. ಯಲ್ಲಮ್ಮ ದೇವಿಯ ಪೂಜೆಯಲ್ಲಿ ಭಂಡಾರ ಎಂದರೆ ಹರಿಶಿನ. ಇದು ದೇವಿಯ ಶಕ್ತಿ, ಕರುಣೆ ಮತ್ತು ಆಶೀರ್ವಾದದ ಸಂಕೇತ. ಭಕ್ತರು ಉದೋ ಉದೋ ಯಲ್ಲಮ್ಮ ಎಂದು ಕೂಗಿ ಹಣೆಗೆ ಭಂಡಾರ ಹಚ್ಚಿಕೊಳ್ಳುತ್ತಾರೆ. ಇದು ಕಷ್ಟ ನಿವಾರಣೆ, ಶಕ್ತಿ ಪ್ರಾಪ್ತಿ, ದೇವಿಯ ಕೃಪೆ ಎಂಬ ನಂಬಿಕೆಯನ್ನು ಸೂಚಿಸುತ್ತದೆ. ಸವದತ್ತಿ ಯಲ್ಲಮ್ಮ ಕ್ಷೇತ್ರ. ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಸವದತ್ತಿ ಯಲ್ಲಮ್ಮ ಗುಡ್ಡ ಅತ್ಯಂತ ಪ್ರಸಿದ್ಧ ಕ್ಷೇತ್ರ. ಮಾಘ ಹುಣ್ಣಿಮೆ, ಭರತ ಹುಣ್ಣಿಮೆ ದಿನ ಲಕ್ಷಾಂತರ ಭಕ್ತರು ಬರುತ್ತಾರೆ. ಆ ದಿನ ಭಂಡಾರ ಅರ್ಪಿಸಿ, ಹರಕೆ ತೀರಿಸಿ, ಜೋಗತಿ ಪದಗಳನ್ನು ಹಾಡುತ್ತಾರೆ. ಯಲ್ಲಮ್ಮ ದೇವಿಯ ಸಾರಾಂಶ. ರೇಣುಕಾ ಯಲ್ಲಮ್ಮ ದೇವಿ ತ್ಯಾಗ, ಶಕ್ತಿ ಮತ್ತು ತಾಯ್ತನದ ಸಂಕೇತ. ಪರಶುರಾಮನ ತಾಯಿ, ಜಮದಗ್ನಿಯ ಪತ್ನಿ, ಭಕ್ತರ ರಕ್ಷಕಿ. ಅವಳ ಕತೆ ಭಕ್ತಿ, ಪರೀಕ್ಷೆ ಮತ್ತು ಪುನರ್ಜನ್ಮದ ಸಂದೇಶ ನೀಡುತ್ತದೆ. ಮಂತ್ರ: ಉದೋ ಉದೋ ಯಲ್ಲಮ್ಮ ತಾಯಿ, ಉದೋ ಉದೋ ರೇಣುಕಾ ತಾಯಿ. ಯಲ್ಲಮ್ಮದೇವಿ ಜಾತ್ರೆ ಪವಾಡ ಕೇಳಿದ್ದೀರಾ? ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಸವದತ್ತಿ ಯಲ್ಲಮ್ಮ ಗುಡ್ಡದಲ್ಲಿ ನಡೆಯುವ ಯಲ್ಲಮ್ಮ ದೇವಿಯ ಜಾತ್ರೆ ದಕ್ಷಿಣ ಭಾರತದ ಅತಿ ದೊಡ್ಡ ಜಾತ್ರೆಗಳಲ್ಲಿ ಒಂದು. ವಿಶೇಷವಾಗಿ ಮಾಘ ಹುಣ್ಣಿಮೆ, ಭರತ ಹುಣ್ಣಿಮೆ ದಿನ ಲಕ್ಷಾಂತರ ಭಕ್ತರು ಸೇರುತ್ತಾರೆ. ಈ ಜಾತ್ರೆಯಲ್ಲಿ ಭಕ್ತರು ಅನುಭವಿಸಿದ ಹಲವಾರು ಪವಾಡಗಳು, ಅದ್ಭುತ ಅನುಭವಗಳು ಜನಪ್ರಿಯವಾಗಿವೆ. ಭಂಡಾರದ ಪವಾಡ. ಜಾತ್ರೆಯಲ್ಲಿ ದೇವಿಗೆ ಅರ್ಪಿಸಿದ ಭಂಡಾರ, ಹರಿಶಿನ ಅತ್ಯಂತ ಪವಿತ್ರವೆಂದು ನಂಬಿಕೆ. ಅನೇಕ ಭಕ್ತರ ಅನುಭವ: ಹಣೆಗೆ ಭಂಡಾರ ಹಚ್ಚಿಕೊಂಡ ನಂತರ ರೋಗ ನಿವಾರಣೆ, ಮನಸ್ಸಿನ ಶಾಂತಿ, ಮನೆ ಸಮಸ್ಯೆಗಳು ಪರಿಹಾರ ಎಂದು ಹೇಳುತ್ತಾರೆ. ಉದೋ ಉದೋ ಯಲ್ಲಮ್ಮ ಎಂದು ಕೂಗಿ ಭಂಡಾರ ಹಚ್ಚುವುದು ಆಶೀರ್ವಾದದ ಸಂಕೇತ. ಭಕ್ತರು ಹರಕೆ ಕಟ್ಟಿಕೊಂಡು ಜಾತ್ರೆಗೆ ಬರುತ್ತಾರೆ. ಕೆಲವರು ಹೇಳುವ ಅನುಭವಗಳು: ಉದ್ಯೋಗ ದೊರೆತದ್ದು, ಸಾಲ ಸಮಸ್ಯೆ ಕಡಿಮೆಯಾದದ್ದು, ಮದುವೆ ಆಗದವರಿಗೆ ಮದುವೆ ನಡೆದದ್ದು. ಈ ಎಲ್ಲವನ್ನೂ ಯಲ್ಲಮ್ಮ ತಾಯಿಯ ಕೃಪೆಯೆಂದು ನಂಬುತ್ತಾರೆ. ಜೋಗತಿ ಬಾ ಜೋಗಪ್ಪ. ಭಕ್ತಿ ಪವಾಡ. ಯಲ್ಲಮ್ಮದೇವಿಗೆ ಜೀವನವನ್ನೇ ಅರ್ಪಿಸಿದ ಜೋಗತಿ ಬಾ ಜೋಗಪ್ಪರು ಜಾತ್ರೆಯಲ್ಲಿ ವಿಶೇಷ ಪಾತ್ರ. ಅವರು ಹಾಡುವ ಚೌಡಕಿ ಪದಗಳು ಭಕ್ತಿಯಲ್ಲಿ ತೇಲುವ ಸ್ಥಿತಿ ನೋಡಿದಾಗ ಭಕ್ತರಿಗೆ ದೇವಿಯ ಸಾನ್ನಿಧ್ಯ ಅನುಭವವಾಗುತ್ತದೆ ಎಂದು ನಂಬಿಕೆ. ಕೆಲವರು ಹೇಳುವಂತೆ ದೇವಿಯ ಆವೇಶದಲ್ಲಿ ಭಕ್ತರಿಗೆ ಆಶೀರ್ವಾದ ನೀಡಿದಾಗ ಸಮಸ್ಯೆಗಳು ದೂರವಾದವು. ಗುಡ್ಡ ಏರುವ ಹರಕೆ ಪವಾಡ. ಕೆಲವರು ಕಾಲಿನಲ್ಲಿ ಪಾದರಕ್ಷೆ ಇಲ್ಲದೆ, ಕೆಲವರು ಮೊಣಕಾಲಿನಿಂದಲೇ ಗುಡ್ಡ ಏರುತ್ತಾರೆ. ಹರಕೆ ತೀರಿಸಿದ ನಂತರ ದೀರ್ಘಕಾಲದ ಕಾಯಿಲೆ ಕಡಿಮೆಯಾದದ್ದು, ಮನೋಬಲ ಹೆಚ್ಚಾದದ್ದು ಎಂದು ಭಕ್ತರು ಹೇಳುತ್ತಾರೆ. ಭರತ ಹುಣ್ಣಿಮೆಯ ವಿಶೇಷ ಪವಾಡ. ಮಾಘ ಹುಣ್ಣಿಮೆ ದಿನ ಲಕ್ಷಾಂತರ ಭಕ್ತರು ಒಟ್ಟಾಗಿ ಉದೋ ಉದೋ ಘೋಷಣೆ, ಭಂಡಾರ ವಿತರಣೆ, ದೀಪಾರಾಧನೆ. ಈ ಸಮಯದಲ್ಲಿ ದೇವಿಯ ಶಕ್ತಿ ಅತ್ಯಂತ ಹೆಚ್ಚಿರುತ್ತದೆ ಎಂದು ನಂಬಿಕೆ. ಅಂದು ಮಾಡಿದ ಪ್ರಾರ್ಥನೆ ಬೇಗ ಫಲ ಕೊಡುತ್ತದೆ ಎಂಬ ಭಕ್ತಿ ನಂಬಿಕೆಯಿದೆ.
ಭಕ್ತರ ನಂಬಿಕೆ ಯಲ್ಲಮ್ಮ ದೇವಿ ದೀನರ ತಾಯಿ ಕಷ್ಟ ನಿವಾರಿಣಿ ಶಕ್ತಿ ಸ್ವರೂಪಿಣಿ ಭಕ್ತರು ಹೇಳುವ ಮಾತು ಯಲ್ಲಮ್ಮ ತಾಯಿ ಕರೆ ಇದ್ರೆ ಖಾಲಿ ಹಸ್ತ ಹೋಗೋದಿಲ್ಲ. ಜಾತ್ರೆಯಲ್ಲಿ ಮಾಡುವ ಸರಳ ಪೂಜೆ ಸ್ನಾನ ಮಾಡಿ ಶುಚಿಯಾಗಿ ಹೋಗಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ ಭಂಡಾರ ಅರ್ಪಿಸಿ ಉದೋ ಉದೋ ಯಲ್ಲಮ್ಮ ಎಂದು ಜಪ ಮಾಡಿ. ಹೊಂಡಗಳ ಸಂಖ್ಯೆ ಪಾರಂಪರಿಕ ನಂಬಿಕೆ ಪ್ರಕಾರ ಯಲ್ಲಮ್ಮನ ಹೊಂಡಗಳು ಒಟ್ಟು 7 ಇವೆ ಎಂದು ಹೇಳಲಾಗುತ್ತದೆ. ಕೆಲವರು ಸ್ಥಳೀಯರು ಮುಖ್ಯವಾಗಿ ಬಳಸುವ 5 ಪ್ರಮುಖ ಹೊಂಡಗಳು ಎಂದು ಹೇಳುತ್ತಾರೆ. ಆದರೆ ಪೌರಾಣಿಕವಾಗಿ 7 ಹೊಂಡಗಳು ಎಂಬ ನಂಬಿಕೆ ಹೆಚ್ಚು ಪ್ರಸಿದ್ಧ. ಹೊಂಡಗಳ ಮಹತ್ವ ಈ ಹೊಂಡಗಳ ನೀರು ಪವಿತ್ರ ಎಂದು ನಂಬಿಕೆ ಸ್ನಾನ ಮಾಡಿದರೆ ಪಾಪ ಪರಿಹಾರ ರೋಗ ನಿವಾರಣೆ ಹರಕೆ ತೀರಿಕೆ ಎಂದು ಭಕ್ತರು ನಂಬುತ್ತಾರೆ. ಜಾತ್ರೆ ಸಮಯದ ಸಂಪ್ರದಾಯ ಮಾಘ ಹುಣ್ಣಿಮೆ ಜಾತ್ರೆಯಲ್ಲಿ ಮೊದಲು ಹೊಂಡದಲ್ಲಿ ಸ್ನಾನ ನಂತರ ಗುಡ್ಡ ಏರಿ ದೇವಿಯ ದರ್ಶನ ಭಂಡಾರ ಅರ್ಪಣೆ ಇದು ಪೂರ್ಣಯಾತ್ರೆಯ ಒಂದು ಭಾಗವೆಂದು ಪರಿಗಣಿಸಲಾಗುತ್ತದೆ. ಗಮನಿಸಬೇಕದ್ದು ಏನು ಎಂದರೆ ಹೊಂಡಗಳ ನಿಖರ ಸಂಖ್ಯೆಯ ಬಗ್ಗೆ ಸ್ಥಳೀಯ ಪರಂಪರೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಆದರೆ ಭಕ್ತರಲ್ಲಿ ಪ್ರಸಿದ್ಧ ನಂಬಿಕೆ ಯಲ್ಲಮ್ಮನ 7 ಪವಿತ್ರ ಹೊಂಡಗಳು. 7 ಪವಿತ್ರ ಹೊಂಡಗಳು. 1 ರೇಣುಕಾ ಹೊಂಡ ಮುಖ್ಯ ಹೊಂಡ ಭಕ್ತರು ಮೊದಲಿಗೆ ಸ್ನಾನ ಮಾಡುವ ಸ್ಥಳ. 2 ಪರಶುರಾಮ ಹೊಂಡ ಪರಶುರಾಮನಿಗೆ ಸಂಬಂಧಿಸಿದ ಪವಿತ್ರ ಕುಂಟೆ. 3 ಜಮದಗ್ನಿ ಹೊಂಡ ಲೋಷಿ ಜಮದಗ್ನಿಯ ಸ್ಮರಣೆ. 4 ಮಾತಂಗ ಹೊಂಡ ಮಾತಂಗ ಮಹರ್ಷಿಯ ತಪಸ್ಸಿನ ಸ್ಥಳ ಎಂದು ನಂಬಿಕೆ. 5 ಜೋಗತಿ ಹೊಂಡ ಜೋಗತಿ ಜೋಗಪ್ಪರು ಸ್ನಾನ ಮಾಡುವ ಹೊಂಡ. 6 ಕನ್ನಿಕಾಂಬ ಹೊಂಡ ಅಥವಾ ಕನ್ನಿಕಾಪರಮೇಶ್ವರಿ ಹೊಂಡ ಶಕ್ತಿ ರೂಪದ ಸಂಕೇತ. 7 ಗಂಗಾ ಹೊಂಡ ಗಂಗೆಯ ಸಮಾನ ಪವಿತ್ರ ನೀರು ಎಂದು ನಂಬಿಕೆ. ಭಕ್ತರ ನಂಬಿಕೆ ಜಾತ್ರೆ ಸಮಯದಲ್ಲಿ ಮೊದಲು ಹೊಂಡದಲ್ಲಿ ಸ್ನಾನ ನಂತರ ಗುಡ್ಡ ಏರಿಕೆ ದೇವಿಯ ದರ್ಶನ ಭಂಡಾರ ಅರ್ಪಣೆ ಈ ಕ್ರಮದಲ್ಲಿ ಪೂಜೆ ಮಾಡಿದರೆ ಹರಕೆ ಬೇಗ ತೀರಿಸುತ್ತದೆ ಎಂದು ನಂಬಿಕೆ. ಯಲ್ಲಮ್ಮನ ಹೊಂಡಗಳ ಮಹತ್ವ 1 ಪಾಪ ಪರಿಹಾರದ ಸಂಕೇತ. ಹೊಂಡಗಳಲ್ಲಿ ಸ್ನಾನ ಮಾಡಿದರೆ ಹಿಂದಿನ ಪಾಪಗಳು ಕಡಿಮೆಯಾಗುತ್ತವೆ ಮನಸ್ಸು ಶುದ್ಧವಾಗುತ್ತದೆ ಎಂಬ ಭಕ್ತಿ ನಂಬಿಕೆಯಿದೆ. ದೇವಿಯ ದರ್ಶನಕ್ಕೂ ಮೊದಲು ದೇಹ ಮನ ಶುದ್ಧಿ ಎಂಬ ಅರ್ಥ. ಭಕ್ತರು ಹೇಳುವ ಮಾತು ಹೊಂಡ ಸ್ನಾನ ಮಾಡಿದ ಮೇಲೆ ಯಲ್ಲಮ್ಮ ತಾಯಿ ದರ್ಶನ ಮಾಡಿದ್ರೆ ಯಾತ್ರೆ ಸಂಪೂರ್ಣ. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ಬಗ್ಗೆ ನಿಮಗೆ ಏನಾದರೂ ಡೌಟ್ ಇದ್ರೆ ಕಾಮೆಂಟ್ ಮಾಡಿ. ಇದೇ ಥರ ಇನ್ನಷ್ಟು ವಿಡಿಯೋ ನಿಮಗೆ ಸಿಗಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರೆಲ್ಲ ಲೈಕ್ ಮಾಡಿಲ್ಲ ಈಗಲೇ ಲೈಕ್ ಮಾಡಿ. ಈ ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. Yeah!